ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದ್ರಲ್ಲ ಫೋಟೋಸ್ ಸ್ಕ್ರಾಲ್ ಆಗಿರೋದು, ಆ ಥರ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ, ಮತ್ತೆ ಟ್ರೆಂಡಿಂಗ್ ಇರುವಂಥ ಫೋಟೋಗಳೆಲ್ಲ ಎಡಿಟಿಂಗ್ ಮಾಡೋದು, ಮತ್ತೆ ಅದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಗೂಗಲ್ ಜೆಮಿನಿ ಆ್ಯಪು. ಅದರಲ್ಲೇ ಮಾಡ್ಕೋಬೋದು. ಮತ್ತು ಇದಕ್ಕೆ ಪ್ರಾಂಪ್ಟ್ ಬೇಕಾಗುತ್ತೆ. ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಅಂತ ಮೆನ್ಷನ್ ಮಾಡಿ ಕೆಳಗಡೆಗೆ ಲಿಂಕ್ ಹಾಕಿರ್ತೀನಿ. ಎಲ್ಲ ಟೆಕ್ಸ್ಟ್ನ ಆ್ಯಡ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೀವು ಕಾಪಿ ಮಾಡ್ಕೊಂಡು ಇದರಲ್ಲಿ ಆ್ಯಪಲ್ಲಿ ಜಮೀನಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸಬರು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನಿಮಗೆ ನೋಟಿಫಿಕೇಶನ್ ಮುಖಾಂತರ ನನ್ನ ವಿಡಿಯೋಗಳು ನಿಮ್ಮ ಸ್ಕ್ರೀನ್ ಮೇಲೆ ಬಂದು ತಲುಪ್ತವೆ. ಮತ್ತು ಇನ್ನಿತರ ವಿಡಿಯೋಗಳು ಜಾಸ್ತಿ ಇರ್ತವೆ, ವೆಡ್ಡಿಂಗ್ ವಿಡಿಯೋಗಳು ಇರ್ತವೆ ನನ್ನ ಚಾನಲಲ್ಲಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಜೆಮಿನಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿನ ಆಪ್ಷನ್ಸ್ ಮೇಲೆ ಹೋಗ್ಬೇಕಾಗುತ್ತೆ. ನೋಡಿ, ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಆ ಫೋಟೋ ಕೆಳಗಡೆಗೆ ನಾನು ಕೊಟ್ಟಿರುವಂಥ ಲಿಂಕ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಇದನ್ನು ಒಂದು ಸ್ವಲ್ಪ ನೀವು ಓದ್ಕೋಬೋದು, ಯಾವ ಥರ ಇಮೇಜು ಎಡಿಟ್ ಮಾಡಬೇಕಂತ ನಾನು ಇಲ್ಲಿ ಟೆಕ್ಸ್ಟ್ ಮಾಡಿದ್ದೀನಿ ಅಂತ ಇಲ್ಲೆಲ್ಲ ನೋಡ್ಕೊಂಡು ನಿಮಗೆ. ಮತ್ತು ಶರ್ಟು, ಪ್ಯಾಂಟು, ಜೀನ್ಸ್ ಪ್ಯಾಂಟು ಆ ಥರ ಹಾಕಿರ್ತೀನಿ. ಅದೆಲ್ಲ ನೀವು ನೋಡ್ಬಿಟ್ಟು ಇಲ್ಲಿ ಜೀನ್ಸ್ ಅಂತ ಇದೆ ನೋಡಿ, ಜೀನ್ಸ್ ಅಂತ ಇದು ಬ್ಲ್ಯಾಕ್ ಆ್ಯಂಡ್ ವೈಟು ಎಲ್ಲ ಆ್ಯಡ್ ಮಾಡಿರ್ತೀನಲ್ವ, ಅದನ್ನು ನೀವು ಏನಾದರೂ ನೋಡಿ, ಇಲ್ಲಿ ಲೈಟು ಬ್ಲೂ ಜೀನ್ಸ್ ಅಂತ ಇದೆ. ಅದನ್ನು ನೀವು ಬೇಕಾದರೆ ಬೇರೆ ಥರ ಡಾರ್ಕು ಮತ್ತು ವೈಟು ಯಾವುದಾದ್ರೂ ಜೀನ್ಸ್ ಪ್ಯಾಂಟ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ಜೀನ್ಸ್ ಅಂತಿದೆ, ಅದ್ರ ಪಕ್ಕದಲ್ಲಿ ಲೈಟ್ ಬ್ಲೂ ಅಂತ ಇದೆ. ಲೈಟ್ ಬ್ಲೂದ ತೆಗೆದುಬಿಟ್ಟು ನಾವು ಲೈಟ್ ರೆಡ್ ಅಂತ ಹಾಕೊಳ್ಳೋಣ. ನೋಡೋಣ ಇವಾಗ ಲೈಟ್ ರೆಡ್ ಜೀನ್ಸ್ ಅಂತ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಬಿಟ್ಟು ಇದರ ಮೂಲೆ ಲೈಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು 5 ಸೆಕೆಂಡಲ್ಲೇ ನಿಮಗೆ ಫೋಟೋ ರೆಡಿ ಮಾಡಿ ಕೊಡುತ್ತೆ. ಅದು ನೋಡ್ತಾ ಇದ್ದೀರಾ ನೋಡಿ, ವಿತಿನ್ 5 ಇಲ್ಲ 6 ಸೆಕೆಂಡಲ್ಲೇ ಫೋಟೋ ರೆಡಿ ಮಾಡಿ ಕೊಡುತ್ತೆ. ಈ ಥರ ನೋಡ್ತಾ ಇದ್ದೀರಲ್ಲ ನೋಡಿ, ರೆಡ್ ಜೀನ್ಸ್ ಅಂತ ಹಾಕಿದ್ದೀನಿ, ಆ ಥರ ರೆಡ್ ಜೀನ್ಸೇ ಬಂದಿದೆ ನೋಡಿ. ಆಲ್ಮೋಸ್ಟು ಫೋಟೋ ಫುಲ್ ಬಂದಿದೆ. ಈ ಥರ ಫೋಟೋನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಟ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಇದು ಡೌನ್ಲೋಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಲ್ಲ, ಓಪನ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗ್ಯಾಲರಿಯಲ್ಲೇ ಹೋಗ್ಬಿಟ್ಟು AI ಮೋಡ್ ತೊಗೊಂಡು ಇಲ್ಲಿ AI ಎರೇಜರ್ ಅಂತ ಇರುತ್ತೆ ನಿಮಗೆ ಹೊಸ ಫೋನಲ್ಲಿ. ಆದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಥರ ವಾಟರ್ ಮಾರ್ಕು ಇರೋದನ್ನು ರಿಮೂವ್ ಆಗಿಬಿಡುತ್ತೆ ನೋಡಿ. ಈ ಥರ ವಾಟರ್ ಮಾರ್ಕು ರಿಮೂವ್ ಆಗುತ್ತೆ. ಅಲ್ಲಿ ಏನಾದರೂ ವಾಟರ್ ಮಾರ್ಕ್ ಬಂದರೆ ಇನ್ನೊಂದ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಥರ ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಈ ಥರ ರಿಮೂವ್ ಆಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ 4K ಡೀಟೇಲ್ಸ್ 4K ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋನ ಫುಲ್ 4K ಕ್ವಾಲಿಟಿ ಫೋಟೋ ರೆಡಿ ಮಾಡಿ ಕೊಡುತ್ತೆ. ಅದು ನೋಡ್ತಾ ಇದ್ದೀರಾ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ದರೆ ಈ ಥರ ಆಪ್ಷನ್ ಇರಲಿಲ್ಲ ಅಂತಂದ್ರೆ ಅದಕ್ಕೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗ್ಬಿಟ್ಟು ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇದರಲ್ಲಿ ಯೂಟ್ಯೂಬಲ್ಲಿ ನಾನು ಆ್ಯಪ್ ಇದೆ, ಆ ಆ್ಯಪು ಈ ಥರ ಸೇವ್ ಕೊಟ್ಟು ಅಂದ್ಬಿಡಿ. ಆ ಆ್ಯಪ್ ಮುಖಾಂತರ ಫೋಟೋ ಕ್ವಾಲಿಟಿನ ಮಾಡ್ಕೋಬೋದು. ಮ್ಯಾಜಿಕ್ ಎರೇಜರ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೋಟೋನ ಒಂದು ಸ್ವಲ್ಪ ಈ ಫೋಟೋ ಡಿಫ್ರೆಂಟ್ ಆಗಿದೆ. ಆ ಫೋಟೋಕ್ಕೆ ಇನ್ನೊಂದು ಸರಿ ಏನು ಮಾಡ್ತಾರೆ ಅಂತಂದರೆ, ಡಿಫ್ರೆಂಟ್ ಆಗಿದೆ ಕರೆಕ್ಟಾಗಿ ಅದೇ ಬರಬೇಕಂತಂದರೆ ಜಮೀನಲ್ಲಿ ಹೋಗ್ಬಿಟ್ಟು ನೋಡಿ, ಈ ಥರ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡು ನೋಡಿ ಡಾಟ್ ಕೊಟ್ಬಿಟ್ಟು ನೋಡಿ, ಇಲ್ಲಿ ಡೋಂಟ್ ಚೇಂಜ್ ದ ಫೇಸ್ ಅಂತ ಕೊಟ್ಬಿಟ್ಟು 100% ಅಂತ ಕೊಟ್ಟು ಕ್ಲಿಕ್ ಮಾಡಿ. ಮತ್ತೆ ಆ ಥರ ನಿಮಗೆ ಒಂದೇ ಸರಿಗೆ ಏನಾದರೂ ನಿಮಗೆ ಕೊಡಲಿಲ್ಲ ಅಂತಂದರೆ, ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸರಿನೂ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಡೋಂಟ್ ದ ಫೇಸ್ ಅಂತ ಕೊಟ್ಬಿಟ್ರೆ ಫೇಸು ಕರೆಕ್ಟಾಗಿ ನಿಮಗೆ ರೆಡಿ ಮಾಡಿ ಕೊಡುತ್ತೆ ನೋಡಿ. ಇವಾಗ 100%ಅಲ್ಲಿ ಒಂದು 50% ಮುಖ ಬಂದಿದೆ. ಇನ್ನೂ ಬರಲಿಲ್ಲ ಅಂತಂದರೆ ಇನ್ನೊಂದು ಸರಿನ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಹೇಳಿದೆ ಅದೇ ಥರನೇ ಏನಾದರೂ ಒಂದು ಡಾಟೋ ಗೀಟೋ ಏನೋ ಕೊಟ್ಬಿಟ್ಟು ಡೋಂಟ್
ಚೇಂಜ್ ದ ಫೇಸ್ ಅಂತ ಕೊಟ್ಬಿಟ್ರೆ ನಿಮಗೆ ಫೋಟೋ ಮತ್ತೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುವಂಥ ಫೋಟೋನೇ ರೆಡಿ ಮಾಡಿ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.